ಇಲ್ಲಿಯ ವಿಶೇಷ ಶಾದೂರಿಗಟ್ಟಿಯಲ್ಲಿ ಶನೇಶ್ವರ ದೇವಸ್ಥಾನ. ಯಾಕಂತ ಹೇಳಿದರೆ ಇದು ಪ್ರತಿ ಶನಿವಾರ ಇಲ್ಲಿ ಪ್ರಸಾದವನ್ನು ನಾವು ಹೇಳುತ್ತೇವೆ, ಅನ್ನದಾನ. ಅದೇ ರೀತಿಯಲ್ಲಿ ಭಕ್ತಾದಿಗಳು ಸಾವಿರಾರು ಮಂದಿ ಬರ್ತಾರೆ. ಅದಲ್ಲದೆ ವಿಶೇಷವಾದಂಥ ಈಗ ಶ್ರಾವಣ ಶನಿವಾರ ಅಂತೇಳಿ ಅದು ಶ್ರೇಷ್ಠವಾದಂಥ ದಿನ. ಅದೇ ರೀತಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಸಾಲಿಗ್ರಾಮದಲ್ಲಿ ಸಾವಿರಾರು ಮಂದಿ ಜನ ಬರುತ್ತಾರೆ. ಏಕಂತ ಹೇಳಿದರೆ ದಿನಂಪ್ರತಿ ನಡೆಯುವಂಥದ್ದು ಅದು ಪೂಜೆ ದಿನಂಪ್ರತಿ ನಡೆಯುವಂಥದ್ದು ಪೂಜೆಯೇ ಬೇರೆ, ವಿಶೇಷವಾದಂಥ ಪೂಜೆಯೇ ಬೇರೆ. ಇದು ಶ್ರಾವಣ ಶನಿವಾರ ಅಂತೇಳಿ. ಇದು ಆಂಜನೇಯ ದೇವಸ್ಥಾನದಲ್ಲಿಯೂ ಸಹ ವರ್ಷಕ್ಕೊಮ್ಮೆ ಶ್ರಾವಣ ಶನಿವಾರ ಅಂತೇಳಿ ಬರುತ್ತದೆ. ಯಾಕಂತ ಹೇಳಿದರೆ ನಾನು ಮುಂಚಿತವಾಗಿ ಯೂಟ್ಯೂಬ್ ಬಿಡುವಾಗ ಹೇಳ್ತೇನೆ, ಅದು ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಕಲೆ ಇರುತ್ತದೆ. ಅದೇ ರೀತಿಯಲ್ಲಿ ಇವತ್ತು ಸಾಲಿಗ್ರಾಮದಲ್ಲಿ ಆಂಜನೇಯ ದೇವರಿಗೂ ಮತ್ತು ಶನೇಶ್ವರ ದೇವರಿಗೆ ಅದು ಶ್ರಾವಣ ಶನಿವಾರ ಅದು ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಅದೇ ರೀತಿಯಲ್ಲಿ ಭಕ್ತಾದಿಗಳು ಆಂಜನೇಯು ಮತ್ತು ಶನೇಶ್ವರ ದೇವರಿಗೂ ಅದು ಒಂದು ಅನ್ಯೋನ್ಯತೆ ಅಂತ ಹೇಳಿದರೆ ಜಾಯಿಂಟಾಗಿ ಅದು ವರ್ಷಕ್ಕೊಮ್ಮೆ ಬರುವಂಥದ್ದು ಶ್ರಾವಣ ಶನಿವಾರ. ಅದಕ್ಕೆ ಭಕ್ತಾದಿಗಳು ನಿಷ್ಠೆ ನಿಯಮದಿಂದ ಬರುವಂಥದ್ದು. ಇದಕ್ಕೆ ನಾವು ಹೇಳುವಂಥದ್ದು, ಪ್ರತಿದಿನ ಸತ್ಯ, ನ್ಯಾಯ, ನೀತಿ, ಧರ್ಮ ಇದನ್ನು ಪಾಲಿಸುವವರು ದೇವರ ಮೇಲೆ ನಂಬಿಕೆ ಇರಬೇಕು. ಕೇವಲ ದೇವರ ಪ್ರಸಾದಕ್ಕಾಗಿ ಬರುವಂಥದ್ದಲ್ಲ. ಇಲ್ಲಿ ನಾವು ಪ್ರಸಾದವನ್ನು ರೀತಿಯಲ್ಲಿ ಅನ್ನದಾನವನ್ನು ಮಾಡುತ್ತಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಪ್ರತಿಯೊಂದು ದೇವರಿಗೂ ಒಂದೊಂದು ಕಲೆ ಅಂತೇಳಿ ಇರುತ್ತದೆ. ಅದೇ ರೀತಿಯಲ್ಲಿ ಇವತ್ತು ಶ್ರಾವಣ ಶನಿವಾರ ಅಂತೇಳಿ ಅದು 3 ಅಥವಾ 5 ಅಥವಾ 7 ಬರುವಂಥದ್ದು. ಅದೇ ರೀತಿಯಲ್ಲಿ ಇವತ್ತಿನ 2ನೇ ಶ್ರಾವಣ ಶನಿವಾರ ಅಂತ ಹೇಳ್ತೇವೆ. ಆಂಜನೇಯನಿಗೂ ಮತ್ತು ಶನೇಶ್ವರ ದೇವರಿಗೆ ಪೂಜೆ ಆಗುವಂಥದ್ದು. ಶನೇಶ್ವರ ದೇವಸ್ಥಾನ ಶನಿವಾರ ಪ್ರತಿ ಶನಿವಾರವೂ ಇದೇ ರೀತಿಯಲ್ಲಿ ಅನ್ನದಾನ ಹಾಗೂ ಪೂಜೆ ನಡೀತದೆ. ಅದೇ ರೀತಿಯಲ್ಲಿ ನಾವು ಶನಿವಾರ ಮಾತ್ರ ಅಲ್ಲ, ಪ್ರತಿದಿನವೂ ದೇವಾಲಯದಲ್ಲಿ ಪ್ರತಿದಿನವೂ ಪೂಜೆ ನಡೆಯುವಂಥದ್ದು. ಆದರೆ ವಿಶೇಷವಾದಂಥದ್ದು ವರ್ಷಕ್ಕೊಮ್ಮೆ ಬರುವಂಥದ್ದು. ಅದೇ ರೀತಿಯಲ್ಲಿ ಈ ಭಕ್ತಾದಿಗಳು ನಿಷ್ಠೆ ನಿಯಮವನ್ನು ಪಾಲಿಸಿ ಸದಾ ವ್ರತದಲ್ಲಿ ಇದ್ದು ಬಂದು ಅನ್ನ ಸಂತರ್ಪಣೆ ಮಾಡುವಂಥದ್ದು. ಅದು ಅನ್ನದಾನ ಅಲ್ಲ, ಪ್ರಸಾದವನ್ನು ನಾವು ಅಂತೇಳಿ ಸ್ವೀಕರಿಸ್ತೇವೆ. ಅದೇ ರೀತಿಯಲ್ಲಿ ನಾವು ನಂಬಿದಂಥ ದೇವರ ಮೇಲೆ ಭಕ್ತಿ ಇರಬೇಕು, ಜನರ ಮೇಲೆ ಅಲ್ಲ. ನಾವಿರುವಂಥದ್ದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ನಾವು ಇದನ್ನು ಪಾಲಿಸುವಂಥದ್ದು. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ನಾನು ಶುಭ ಕೋರುತ್ತೇನೆ. ಹಾಗೆ ಅಂಬೇಡ್ಕರ್ ಅಭಿಮಾನಿ ಬಳಗದವರಿಂದ ಎಲ್ಲರ ಪರವಾಗಿ ನಾನು ಶುಭ ಕೋರುತ್ತೇನೆ. ಇದೇ ರೀತಿಯಲ್ಲಿ ಪ್ರತಿ ವರ್ಷಕ್ಕೂ ಶ್ರಾವಣ ಶನಿವಾರ ಅಂತೇಳಿ ಅದು ಆಂಜನೇಯ ದೇವರಿಗೂ ಮತ್ತು ನಾನು ಹೇಳ್ತೇನೆ ವಾರಕ್ಕೆ ಒಂದೊಂದು ದೇವರಿಗೆ ಒಂದೊಂದು ಪೂಜೆ ಅಂತೇಳಿ. ಅದೇ ರೀತಿಯಲ್ಲಿ ಪ್ರತಿ ವಾರ ಪ್ರತಿ ದಿನ ಒಂದೊಂದು ದೇವರಿಗೆ ಒಂದೊಂದು ಇದು ನಾನು ಎಲ್ಲ ದೇವರದ್ದು ಒಂದೊಂದು ದಿನ ಪೂಜೆಯನ್ನು ಹೇಳುತ್ತೇನೆ. ಅದೇ ರೀತಿಯಲ್ಲಿ ಬೇರೆ ದಿನ ಇರ್ತದೆ, ಬೇರೆ ದಿನ ಪ್ರತಿದಿನ ಪೂಜೆ ಇರ್ತದೆ. ಆದರೆ ವಿಶೇಷವಾದಂಥ ಪೂಜೆ ಅಂತ ಹೇಳಿದರೆ ಶ್ರಾವಣ ಶನಿವಾರ ಆಂಜನೇಯ ದೇವರಿಗೂ ಮತ್ತು ಶನೇಶ್ವರ ದೇವರಿಗೆ ಅದು ಸೇರ್ಪಡುವಂಥದ್ದು. ಅದೇ ನೀವು ಹೇಳಿಕೊಳ್ಳುವುದು. ಯಾಕಂತ ಹೇಳಿದರೆ ಬೇರೆ ದಿನ
ಪೂಜೆ ಇರುವುದಿಲ್ಲ ಅಂತೇಳಿ. ಇಲ್ಲ, ಪ್ರತಿದಿನ ದೇವಾಲಯದಲ್ಲಿ ಪೂಜೆ ಇರುತ್ತದೆ. ಈಗ ಭೂತಾಲಯ ಇದೇ ಬರುವ ತಿಂಗಳಲ್ಲಿ ಪುನಃ ಭೂತಾಲಯ ಓಪನ್ ಆಗಲಿಕ್ಕಿದೆ. ಅದು ಶ್ರಾವಣಿ ತಿಂಗಳು, ಶ್ರಾವಣಿ ಸಂಕ್ರಾಂತಿ ಅಂತೇಳಿ ಕರಿತೇವೆ ನಾವು. ಶ್ರಾವಣಿ ತಿಂಗಳಿನ ಸಂಕ್ರಮಣಕ್ಕೆ ಅವರು ಭೂತಾಲಯ ಎಲ್ಲ ಓಪನ್ ಆಗ್ತದೆ. ಆದರೆ ದೇವಾಲಯ ಯಾವುದೇನೂ ಬಂದಿರುವುದಿಲ್ಲ. ಆದರೆ ವಿಶೇಷವಾದ ದಿನ ಅಂತ ಹೇಳಿದರೆ ವರ್ಷಕ್ಕೊಮ್ಮೆ ಮಾತ್ರ. ಅದೇ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೂ ಆಶೀರ್ವಾದ ಮತ್ತು ಸಂಪತ್ತು, ಅದೇ ರೀತಿಯಲ್ಲಿ ಸದಾ ದೇವರನ್ನೇ ನಂಬ್ಕೊಳ್ಬೇಕು. ನಾವು ಮನುಷ್ಯರನ್ನು ನಂಬುವಂಥದ್ದಲ್ಲ. ವಿದ್ಯಾಭ್ಯಾಸ, ಹಣ ಸಂಪತ್ತು ಮತ್ತು ಆರೋಗ್ಯ ಎಲ್ಲವೂ ಕೊಡುವಂಥದ್ದು ದೇವರಂತ ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಭಕ್ತಾದಿಗಳಿಗೆ ಶುಭ ಕೋರುತ್ತೇನೆ. ಹಾಗೆ ಪ್ರತಿ ಶನಿವಾರ ಇದೇ ರೀತಿಯಲ್ಲಿ ಜಾಸ್ತಿ ಜನ ಬರಬೇಕಂತೇಳಿ ಭಕ್ತಾದಿಗಳಲ್ಲಿ ಬೇಡಿಕೊಳ್ಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.